ಬಾಯಲ್ಲಿ ನೀರೂರಿಸೋ ಅಂಥ ನಲ್ಲಿಕಾಯಿ ತೊಕ್ಕು ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ 5 ನಲ್ಲಿಕಾಯಿ ತೊಗೊಂಡಿದ್ದೀನಿ, ಜಾಸ್ತಿ ನಲ್ಲಿಕಾಯಿ ತೊಗೊಂಡಿಲ್ಲ. ನಲ್ಲಿಕಾಯಿ ಬೀಜನ ಬೇರ್ಪಡಿಸ್ತಾ ಇದ್ದೀನಿ. ನೋಡಿ ಇದರದ್ದು ತೊಟ್ಟು ಮತ್ತು ಬೀಜ ಬಿಟ್ಟು ಮಿಕ್ಕಿದ್ದೆಲ್ಲದನ್ನು ತಿನ್ನೋಕ್ಕೆ ಯೋಗ್ಯವಾಗಿರುತ್ತಲ್ವ. ಸೊ ಇದಕ್ಕೆ ನಾನು ರೌಂಡಾಗಿ ಚಾಕುನ ಹೊರಳಿಸ್ಕೊಂಬಿಟ್ಟು ಅದನ್ನು ಬಿಡಿಸ್ಕೊತಾ ಇದ್ದೀನಿ. ಬೀಜನ ಜಜ್ಜಿಬಿಟ್ಟು ತೆಕ್ಕೋಬಹುದು. ಜಜ್ಜಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಬೀಜ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಆವಾಗ ಕಹಿ ಆಗಿಬಿಡುತ್ತೆ ಸ್ವಲ್ಪ. ಅದಕ್ಕೋಸ್ಕರ ನಾನು ಈ ಥರ ಚಾಕುನಲ್ಲೇ ತೆಕ್ಕೊಳ್ತಾ ಇದ್ದೀನಿ. 5 ನಲ್ಲಿಕಾಯಿನೂ ಬಿಡಿಸ್ಕೊಂಬಿಟ್ಟು ರೆಡಿ ಮಾಡ್ಕೊತೀನಿ. ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಅದನ್ನು ಯಾವ ಫಾರ್ಮಲ್ಲಿ ತಿಂದ್ರೂ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಬೇಯಿಸಿದ್ರೂ ನಲ್ಲಿಕಾಯ್ದು ವಿಟಮಿನ್ ಸಿ ಕಮ್ಮಿ ಆಗೋಲ್ಲ, ಅದೊಂದು ವಿಶೇಷತೆ ನಲ್ಲಿಕಾಯ್ದು. ಸೊ ಇದನ್ನು ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಮೆಂತ್ಯ, 1/4 ಚಮಚದಷ್ಟು ಸಾಸಿವೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಮೆಂತ್ಯದ ಕ್ವಾಂಟಿಟಿ ಕಮ್ಮಿ ಹಾಕ್ಕೊಂಡು ಸಾಸಿವೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗೂ ಇರುತ್ತೆ ಮತ್ತು ರುಚಿಯಾಗೂ ಆಗುತ್ತೆ, ಘಮ್ ಅಂತಲೂ ಆಗುತ್ತೆ. ಆಮೇಲೆ ನೋಡಿ ಅದು ಚಿಟಪಟ ಅಂತ ಅನ್ನತ್ತೆ. ಅದಾದಮೇಲಿಂದ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ತಣ್ಣಗೆ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ನಲ್ಲಿಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಖಾರಕ್ಕೆ ಬೇಕಾಗಿರೋಷ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಬ್ಯಾಡ್ಗೆ 3 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಇನ್ನೂ ಖಾರ ಹಿಡಿಯುತ್ತೆ, ನಾನು ಮಕ್ಕಳು ತಿಂತಾರೆ ಅದಕ್ಕೋಸ್ಕರ ಕಡಿಮೆ ಖಾರ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಕ್ವಾಂಟಿಟಿ ಇಲ್ಲ ಅಲ್ವಾ, ಅದಕ್ಕೆ ಇಷ್ಟು ಮೆಣಸಿನ್ಕಾಯಿ ನನಗೆ ಕರೆಕ್ಟ್ ಆಯಿತು. ನೋಡಿ ಇದನ್ನು ರುಬ್ಕೊಂಡ್ಬಂದಿದ್ದೀನಿ. ಅವಶ್ಯಕತೆ ಬಿದ್ದರೆ ಸ್ವಲ್ಪ ನೀರು ಹಾಕಿ, ಆದಷ್ಟು ನೀರು ಹಾಕ್ದಲೇ ರುಬ್ಬಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನೋಡಿ ಇಲ್ಲಿ ಈ ತಣ್ಣಗಾಗಿತ್ತಲ್ವ ಮೆಂತ್ಯ ಸಾಸಿವೆ, ಅದನ್ನು ಕುಟ್ನಿನಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಈಸಿಯಾಗಿ ಪುಡಿ ಆಗೋಗ್ಬಿಡುತ್ತೆ. ಏನು ಅಂದರೆ ಕುಟ್ನಿಲಿ ಪುಡಿ ಮಾಡುವಾಗ ತುಂಬ ತಣ್ಣಗಾದ್ಮೇಲೆ ಮಾಡ್ದಲ್ಲೇ ಸ್ವಲ್ಪ ಬೆಚ್ಚಗಿದೆ ಅನ್ನುವಾಗಲೇ ಪುಡಿ ಮಾಡಿದ್ರೆ ಈಸಿಯಾಗಿ ಕುಟ್ಟಕ್ಕಾಗತ್ತೆ. ಮತ್ತು ಈ ಥರ ತಿರುಗಿಸ್ಕೊಂಡು ಕುಟ್ಕೊಂಬಿಟ್ರೆ ಈಸಿಯಾಗಿ ಪುಡಿ ಆಗಿಬಿಡುತ್ತೆ. ಜಾಸ್ತಿ ಕ್ವಾಂಟಿಟಿ ಇಲ್ದಲ್ಲೇ ಇರೋ ಮಿಕ್ಸಿ ಬ್ಲೇಡ್ಗೂ ಸಿಗಲ್ಲ ಅನ್ನೋಂಥ ಟೈಮಲ್ಲಿ ಈ ಥರ ಕುಟ್ನಿನಲ್ಲಿ ನೀವು ಪುಡಿ ಮಾಡ್ಕೊಂಬಿಡ್ಬೋದು. ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಚಮಚದಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚಿಟ್ಗುಟ್ಟಿದ ಮೇಲೆ ಸ್ವಲ್ಪ ದಂಡಿಯಾಗಿ ಹಿಂಗೆ ಹಾಕೋಬೇಕು. ಹಿಂಗಿನ ಘಮ ಇದಕ್ಕೆ ಚೆನ್ನಾಗಿ ಬರಬೇಕು. ಒಂದು 1/4 ಟೀ ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗೆ ಸೇರಿಸ್ಕೊಂಡ್ಮೇಲಿಂದ ಒಗ್ಗರಣೆಗೆ ನಾವು ರುಬ್ಬಿಟ್ಕೊಂಡಿದ್ವಲ್ವ ನಲ್ಲಿಕಾಯಿ ಮತ್ತು ಮೆಣಸಿನ್ಕಾಯಿನ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇದು ತುಂಬ ರುಚಿಯಾಗುತ್ತೆ ಮತ್ತು ತುಂಬ ಸುಲಭವಾಗಿ ಮಾಡ್ಕೊಂಬಿಡ್ಬೋದು. ನೀವು ಏನು ಮನೆಯಲ್ಲಿ ಇಲ್ಲ ನಂಚ್ಕೊಳ್ಳೋಕ್ಕೆ ಏನಾದರೂ ಮಾಡ್ಕೋಬೇಕಲ್ಲ ಅನ್ನೋಂಥ ಟೈಮಲ್ಲಿ ಈ ಥರ ನಲ್ಲಿಕಾಯ್ದು ಒಂದು ತೊಕ್ಕು ಮಾಡಿ ರೆಡಿ ಮಾಡ್ಕೊಂಬಿಡ್ಬೋದು. ಬೇಗನೆ ಆಗೋಗ್ಬಿಡುತ್ತೆ, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು. ಆಮೇಲೆ ಇದ್ರ ಶೆಲ್ಫ್ ಲೈಫೂ ಅಷ್ಟೇ, ನೀವು ಚೆನ್ನಾಗಿ ಸ್ಟೋರ್ ಮಾಡಿದ್ರೆ ನೀಟಾಗಿ ಏರ್ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ನೀಟಾಗಿ ಇಟ್ಕೊಂಡ್ರೆ 2 ತಿಂಗಳು 3 ತಿಂಗಳು ಬರುತ್ತೆ ಒಂದೊಂದು ಸರ್ತಿ. ನೀವು ನೋಡಿಕೊಂಡು ನೀಟಾಗಿ ಅದನ್ನು ಒಣಗಿರೋ ಸ್ಪೂನ್ ಉಪಯೋಗಿಸೋದು ಅವೆಲ್ಲ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ, ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಬೇಕಾದರೆ ನೀವು ಮೆಣಸಿನ್ಕಾಯಿನ ಹುರಿದ್ಬಿಟ್ಟು ಹಾಕ್ಕೋಬಹುದು. ನಾನು ಕಮ್ಮಿ ಕ್ವಾಂಟಿಟಿ ಮಾಡ್ತಿದ್ದೀನಲ್ವ, ಜಾಸ್ತಿ ಪ್ರೊಸೆಸಿಂಗ್ ತುಂಬ ಟೈಮ್ ತೊಗೊಳ್ತಾ ಇಲ್ಲ. ನಾನು ಬೇಗ ಖರ್ಚಾಗೋದಕ್ಕೆ ಅಷ್ಟೊಂದು ಅವಶ್ಯಕತೆ ಬೀಳಲಿಲ್ಲ, ಅದಕ್ಕೆ ಹುರಿಯೋಕ್ಕೆ ಹೋಗಿಲ್ಲ ಮೆಣಸಿನ್ಕಾಯಿ. ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆಮೇಲೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಮೆಂತ್ಯ ಸಾಸಿವೆನ ಅದನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ತೀನಿ. 1.5 ಚಮಚದಷ್ಟು ಉಪ್ಪು ಹಿಡಿತು. ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಹುಳಿ ಅಂಶ ಜಾಸ್ತಿ ಇರುತ್ತಲ್ವ ನಲ್ಲಿಕಾಯಲ್ಲಿ, ಹಾಗಾಗಿ ಉಪ್ಪು ಜಾಸ್ತಿ ಹಿಡಿಯುತ್ತೆ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಡೋವರೆಗೂ ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಬೆಲ್ಲದ ಅವಶ್ಯಕತೆ ಇಲ್ಲ, ಯಾಕೆ ಅಂತಂದರೆ ನಲ್ಲಿಕಾಯಿ ಹುಳಿಯಾಗಿರುತ್ತಲ್ವ, ಅದು ತೊಕ್ಕು ಮಾಡ್ತಾ ಇರೋದ್ರಿಂದ ಬೆಲ್ಲ ನೀವು ಎಷ್ಟು ಹಾಕಿದ್ರೂ ಸರಿ ಹೋಗೋಲ್ಲ. ಹಾಗಾಗಿ ಇದು ಹುಳಿ ಉಪ್ಪು ಖಾರ 3 ಅಂಶನೇ ಹಾಕೋದು. ತುಂಬ ನಿಮಗೆ ಬೇಕು ಅಂತಂದರೆ ಬೆಲ್ಲ ಸೇರಿಸ್ಬಹುದು, ಸಾಮಾನ್ಯವಾಗಿ ಯಾರೂ ಸೇರಿಸಲ್ಲ ತೊಕ್ಕಿಗೆ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇಷ್ಟ ಆಗಿಬಿಟ್ರೆ ನಲ್ಲಿಕಾಯಿ ತೊಕ್ಕು ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬರೋವರೆಗೂ ನೀವು ಒಂದು 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಅದಂತೂ ನೀವು ಮಿಸ್ ಮಾಡೋ ಹಾಗಿಲ್ಲ. ನೋಡಿ ಕಲರ್ ಚೇಂಜ್ ಆಗುತ್ತೆ ಇವಾಗ. ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಬಾಡಿದೆ. ಇನ್ನೂ ಖಾರ ಹಾಕ್ಕೊಂಡು ನೀವು ಮಾಡಿಕೊಂಡ್ರೆ ದೊಡ್ಡವ್ರು ತಿನ್ನೋದಕ್ಕಂತೂ ಭಾಳ ರುಚಿಯಾಗುತ್ತೆ. ಆಮೇಲೆ ಎಲ್ಲ ಥರದಲ್ಲೂ ಇದು ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಅನ್ನಕ್ಕೂ ಕಲಿಸ್ಕೋಬಹುದು, ಇಲ್ಲ ಅಂತಂದರೆ ಉಪ್ಪಿನಕಾಯಿ ಥರ ನಂಚ್ಕೋಬಹುದು. ತುಂಬ ದಿನ ನೀವು ಆಚೆ ಹಿಡ್ದಿರ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು 1 ತಿಂಗಳ ತನಕನೂ ಆರಾಮಾಗಿ ಬರುತ್ತೆ. ಉಳಿಸಿದ್ರೆ ತಿಂದಿರ ಖಾಲಿ ಮಾಡ್ದಿರ ಉಳಿಸಿದ್ರೆ ಬರುತ್ತೆ.
ನೋಡಿ ಸಖತ್ತಾಗಿದೆ ಅಲ್ಲ ನಲ್ಲಿಕಾಯಿ ತೊಕ್ಕು.